ನಾವು ಅಧಿಕಾರಕ್ಕೆ ಬಂದಾಗ 5,53,847 ಕೋಟಿ ಸಾಲ ಇತ್ತು. 5,53,847 ಕೋಟಿ ಸಾಲ ಇತ್ತು. ಈಗ 3 ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು. ಇನ್ನು ಮೂರು ವರ್ಷ ಆಗಿಲ್ಲ. ಮೇ 20ಕ್ಕೆ 3 ವರ್ಷ. 4ನೇ ಬಜೆಟ್ನ ಮಂಡಿಸ್ತಾ ಇರೋದು. ಇದು ಏಪ್ರಿಲಿಂದ ಜಾರಿಗೆ ಬರೋದು. ಎನಿವೆ ಸಾಲ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ. ಅವ್ರ ಕಾಲದಲ್ಲೂ ಮಾಡಿದ್ದಾರೆ, ನಮ್ಮ ಕಾಲದಲ್ಲೂ ಮಾಡಿದ್ದೀವಿ. ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ ಸಾಲನ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ಗಿಂತ ಜಾಸ್ತಿ ಮಾಡಿದ್ದಾರೆ. 55.6 25 ಒಳಗಡೆ ಮಾಡಬೇಕಾಗಿತ್ತಲ್ಲ, ಅದು ಮಾಡಿದ್ದಾರೆ. ಅದಾದಮೇಲೆ ಜೊತೆಗೆ ಕೇಂದ್ರ ಸರ್ಕಾರದವರು ಇನ್ನೊಂದು ಏನು ಮಾಡಿದ್ದಾರೆ ಅಂತಂದರೆ, ಮನ್ರೇಗಾ ಅದನ್ನು ಕೂಡ ಬಜೆಟ್ನಲ್ಲಿ ಹೇಳಿದ್ದೀನಿ ನಾನು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಇದು 2004ರಲ್ಲಿ ಆಗ್ತಾ ಇರೋದು. 2004 ಅಂತ ಬರ್ತಿದ್ದಾರೆ ಬಜೆಟ್ ಪುಸ್ತಕದಲ್ಲಿ. 2004 ಅಂತ ಇರೋದು. ಆಯಿತು, 2005 ಅಂತಲೇ ಬರ್ಕೊಳ್ಳಿ. 4-5 ಅಲ್ಲಿಂದ ಇಲ್ಲಿವರೆಗೆ ವೇತನ ಎಲ್ಲನೂ ಅವರೇ ಕೊಡ್ತಿದ್ರು 100% ಕೇಂದ್ರ ಸರ್ಕಾರನೇ. ಸಾಮಗ್ರಿಗಳದ್ದು ಮಾತ್ರ 10% ನಾವು ಕೊಡ್ತಿದ್ದೆವು. ಈಗೇನು ಮಾಡಿಬಿಟ್ಟಿದ್ದಾರೆ, VBG ರಾಮ್ಜಿ ಮಿಷನ್ ಅಂತ ಮಾಡಿ, ಗ್ರಾಮೀಣ ಅಂತ ಮಾಡಿದ್ದಾರೆ. ಎಂಥದ್ದು? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ. ಗೊತ್ತಾಯ್ತಲ್ಲ? VBG ರಾಮಲ್ಲ, ಅದು ರಾಮಲ್ಲ. VB ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕ್ ಮಿಷನ್ ಗ್ರಾಮೀಣ ಅಂತ ಅದರದ್ದು ಎಕ್ಸ್ಪ್ಲನೇಷನ್. ಗೊತ್ತಾಯ್ತಾ? ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಬೆಂಗಳೂರು ವಿಭಾಗ. ನಲಪಾಡ್ ರಾಜ್ಯ ಕಾಂಗ್ರೆಸ್ ಯುವ ನಾಯಕ ರಕ್ಷಾ ರಾಮಯ್ಯ, ರಾಜ್ಯ ಕಾಂಗ್ರೆಸ್ ಯುವ ನಾಯಕ ಮಂಜುನಾಥ್ ಗೌಡ, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ರಘುವೀರ್ ಗೌಡ, ಕಾಂಗ್ರೆಸ್ ಯುವ ನಾಯಕ ರಾಜಾಜಿನಗರ ಚಂದನ್ ದೊರೆ, ರಾಜ್ಯಾಧ್ಯಕ್ಷ JDS ಸಾಮಾಜಿಕ ಜಾಲತಾಣ ಪ್ರಮೋದ್ ಶ್ರೀನಿವಾಸ್, ಪದ್ಮನಾಭನಗರ ಕಾಂಗ್ರೆಸ್ ಯುವ ನಾಯಕ ಜಗದೀಶ್ R ಚಂದ್ರ, ಬಿಜೆಪಿ ಯುವ ನಾಯಕ ಬೆಂಗಳೂರು ಸಂಜಯ್ ಗೌಡ, ಕಾಂಗ್ರೆಸ್ ನಾಯಕ ಪದ್ಮನಾಭನಗರ ಅಲೋಕ್ ವಿಶ್ವನಾಥ್, ಬಿಜೆಪಿ ಯುವ ನಾಯಕ RV ಯುವರಾಜ್, ಕಾಂಗ್ರೆಸ್ ಯುವ ನಾಯಕ ಚಿಕ್ಕಪೇಟೆ MTB ರಾಜೇಶ್, ಬಿಜೆಪಿ ಯುವ ನಾಯಕ ಸಂದೀಪ್ ರವಿ, ಬಿಜೆಪಿ ಯುವ ನಾಯಕ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.